ಆ ಕೇವಲ ರೋಮನ್ ಅಂಕಿಗಳನ್ನ ಅಂದ್ರೆ ಆ ಐ ವಿ ಎಕ್ಸ್ ಅಕ್ಷರಗಳನ್ನ ಮಾತ್ರ ಬಳಸ್ಕೊಂಡು ಮಂಗಳ ಗ್ರಹಕ್ಕೆ ಇರೋ ದೂರವನ್ನ ಲೆಕ್ಕ ಹಾಕೋಕೆ ಆಗತ್ತಾ ಅಂತ ಒಮ್ಮೆ ಕಲ್ಪಿಸ್ಕೊಡಿ. ಓ, ಖಂಡಿತ ಸಾಧ್ಯವಿಲ್ಲ. ಹಾಗೆ ನೋಡಿದ್ರೆ ಕೇವಲ ಆ ರೋಮನ್ ಅಂಕಿಗಳಿಂದ ಒಂದು ಸಣ್ಣ ಲೆಕ್ಕ ಮಾಡೋದೇ ಕಷ್ಟ. ಹೌದು ಅಲ್ವಾ? ಕೇವಲ ಒಂದು ನಿರ್ದಿಷ್ಟ ಆವಿಷ್ಕಾರ ಇರ್ಲಿಲ್ಲ ಅಂದ್ರೆ ಇಂದು ನಮಗೆ ತಿಳಿದಿರುವ ಈ ಆಧುನಿಕ ವಿಜ್ಞಾನ ಅಥವಾ ತಂತ್ರಜ್ಞಾನದ ಅಸ್ತಿತ್ವವೇ ಇರ್ತಾ ಇರ್ಲಿಲ್ಲ. ನಿಜ. ಆ ಒಂದು ಆವಿಷ್ಕಾರ ಇಲ್ಲದೇ ಹೋಗಿದ್ರೆ ನಾವು ಇಂದಿಗೂ ಲೆಕ್ಕಾಚಾರಗಳಲ್ಲಿ ಒದ್ದಾಡ್ತಾ ಇರ್ತಿದ್ವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ. ನಮ್ಮ ಇಂದಿನ ಈ ಡೀಪ್ ಡೈವ್ ಅಂದ್ರೆ ಆಳವಾದ ಚರ್ಚೆಯ ಉದ್ದೇಶ ಭಾರತದ ಸುವರ್ಣ ಪರಂಪರೆಯ ಕುರಿತಾದ ಟಿಪ್ಪಣಿಗಳನ್ನ ವಿಶ್ಲೇಷಿಸುವುದು. ನಮಸ್ಕಾರ. ಇತಿಹಾಸವನ್ನ ನಾವು ಸಾಮಾನ್ಯವಾಗಿ ರಾಜರು, ಅವರು ಮಾಡಿದ ಯುದ್ಧಗಳು, ಆಮೇಲೆ ಸಾಮ್ರಾಜ್ಯಗಳ ಪತನ ಹೀಗೆ ಕೇವಲ ರಾಜಕೀಯ ಚೌಕಟ್ಟಿನಲ್ಲಿಯೇ ನೋಡ್ತೀವಿ. ಆದರೆ ನಮ್ಮ ಮುಂದಿರುವ ಈ ಸೋರ್ಸಸ್ ಅಥವಾ ಮೂಲ ಆಧಾರಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ನಿಖರವಾಗಿ. ಇದು ಕೇವಲ ಕತ್ತಿ ಗುರಾಣಿಗಳ ಕಥೆಯಲ್ಲ, ಬದಲಾಗಿ ಶೂನ್ಯವನ್ನ ಜಗತ್ತಿಗೆ ಪರಿಚಯಿಸಿದವರ, ಕಣ್ಣಿಗೆ ಕಾಣದ ಪರಮಾಣುವಿನ ಬಗ್ಗೆ ವಿಶ್ಲೇಷಿಸಿದವರ ಕಥೆ. ಹೌದು. ಮತ್ತು ಬೃಹತ್ ಸಾಗರಗಳನ್ನ ದಾಟಿ ಸಾಂಸ್ಕೃತಿಕ ಸಾಮ್ರಾಜ್ಯವನ್ನ ಕಟ್ಟಿದವರ ಕಥೆ ಕೂಡ. ಈ ದಾಖಲೆಗಳು ನಮ್ಮನ್ನ ಭೌತಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಮೂಲ ಬೇರುಗಳತ್ತ ಕರೆದೊಯ್ತವೆ. ಅಂದರೆ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂಥ ಅತ್ಯಂತ ಸರಳ ಶೈಲಿಯಲ್ಲಿ ನಮ್ಮ ಹೆಮ್ಮೆಯ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳುವುದೇ ನಮ್ಮ ಇಂದಿನ ಮಿಷನ್. ಖಂಡಿತ. ಈ ಅಧ್ಯಯನ ಕೇವಲ ಹಿಂದಿನದನ್ನ ಕಲಿಯುವುದಕ್ಕಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಆ ಜ್ಞಾನ ಇಂದಿನ ಆಧುನಿಕ ಯುಗಕ್ಕೆ ಹೇಗೆ ತಳಹದಿಯಾಗಿದೆ ಅನ್ನೋದನ್ನ ತಿಳಿಯೋಕೆ. ಸರಿ, ಹಾಗಾದ್ರೆ ಈ ಮಾಹಿತಿಯ ಸಾಗರದಲ್ಲಿ ಮುಳುಗಿ ಇದನ್ನ ಬಿಡಿಸಿ ನೋಡೋಣ. ಯಾವುದೇ ದೊಡ್ಡ ಕಥೆಯನ್ನ ಆರಂಭಿಸುವ ಮುನ್ನ ಅದರ ಮೂಲ ಗುರುತಿನಿಂದಲೇ ಶುರು ಮಾಡೋಣ ಅಲ್ಲ? ಖಂಡಿತ. ನಮ್ಮ ದೇಶದ ಹೆಸರಿನಿಂದಲೇ ಶುರು ಮಾಡೋಣ. ನಮ್ಮ ಮುಂದಿರುವ ದಾಖಲೆಗಳ ಪ್ರಕಾರ ಈ ದೇಶಕ್ಕೆ ಆ ಹೆಸರುಗಳು ಹೇಗೆ ಬಂದವು? ನೋಡಿ, ನಮ್ಮ ಮೂಲ ಆಧಾರಗಳನ್ನ ಗಮನಿಸಿದ್ರೆ ಈ ನೆಲದ ಹೆಸರುಗಳಿಗೂ ಒಂದು ಬಹಳ ರೋಚಕವಾದ ಇತಿಹಾಸವಿದೆ. ಸ್ಥಳೀಯ ಮೂಲದ ಪ್ರಕಾರ ಮೊದಲ ಜೈನ ತೀರ್ಥಂಕರರಾದ ವೃಷಭನಾಥರ ಹಿರಿಯ ಮಗ ರಾಜ ಭರತ ಅಲ್ವಾ? ಹೌದು, ನಿಖರವಾಗಿ. ರಾಜ ಭರತನ ಹೆಸರಿನಿಂದ ಭರತಖಂಡ, ಭಾರತವರ್ಷ ಎಂಬ ಹೆಸರುಗಳು ಬಂದವು. ಓ, ಹಾಗಾಗಿ ಭಾರತ ಅಂತ ಹೆಸರು ಬಂತು. ನಿಜ. ಹಾಗೆಯೇ ಪ್ರಾಚೀನ ಗ್ರಂಥಗಳಲ್ಲಿ ಜಂಬೂದ್ವೀಪ ಅನ್ನೋ ಹೆಸರು ವ್ಯಾಪಕವಾಗಿ ಬಳಕೆಯಲ್ಲಿದೆ. ಇವೆಲ್ಲವೂ ನಮ್ಮ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಗುರುತುಗಳು. ಆದರೆ ಜಗತ್ತಿನ ಕಣ್ಣಿಗೆ ಇದು ಇಂಡಿಯಾ ಆಗಿ ಬದಲಾಯಿತು. ಇಲ್ಲಿ ನಾವೆಲ್ಲರೂ ಶಾಲೆಯಲ್ಲಿ ಆಡಿರುವ ಪಿಸುಮಾತುಗಳ ಆಟ ಅಂದ್ರೆ ಚೈನೀಸ್ ವಿಸ್ಪರ್ಸ್ ನೆನ್ಪಾಗುತ್ತೆ. ಬಹಳ ಸೂಕ್ತವಾದ ಹೋಲಿಕೆ ಅಲ್ವಾ? ಒಬ್ಬರ ಕಿವಿಯಲ್ಲಿ ಒಂದು ಪದ ಹೇಳಿದ್ರೆ ಅದು ಗಡಿಗಳನ್ನ ದಾಟಿ ಹೋಗುವಾಗ ಸಂಪೂರ್ಣ ಬೇರೆ ಪದವಾಗಿ ಬದಲಾಗಿರುತ್ತೆ. ಇದು ಕೂಡ ಹಾಗೇ ನಡೆದಿದ್ದು ಎನಿಸ್ತಿದೆ. ಖಂಡಿತ ಹಾಗೇ ಆಗಿದ್ದು. ಈ ಪಿಸುಮಾತುಗಳ ಆಟ ಸಾವಿರಾರು ವರ್ಷಗಳ ಕಾಲ ಬೇರೆ ಬೇರೆ ದೇಶಗಳ ವ್ಯಾಪಾರಿಗಳ ನಡುವೆ ನಡೀತು. ಇದಕ್ಕೆ ಮುಖ್ಯ ಕಾರಣ ಸಿಂಧೂ ನದಿ. ಓ, ನದಿಯ ಹೆಸರಿನಿಂದಾನಾ? ಹೌದು. ಸುಮಾರು 3000 ವರ್ಷಗಳ ಹಿಂದೆ ವ್ಯಾಪಾರಕ್ಕಾಗಿ ಬಂದ ಪರ್ಷಿಯನರಿಗೆ ಭಾಷಿಕವಾಗಿ ಸ ಅಕ್ಷರವನ್ನ ಉಚ್ಚರಿಸಲು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಅವರು ಸಿಂಧೂ ಅಂತ ಹೇಳೋಕೆ ಆಗ್ತಾ ಇರ್ಲಿಲ್ವಾ? ಅದೇ, ಅವರು ಸಿಂಧೂ ನದಿಯ ಆಚೆಗಿದ್ದವರನ್ನ ಹಿಂದೂ ಅಂತ ಕರೆದರು. ಭೌಗೋಳಿಕ ಗುರುತಾಗಿದ್ದ ನದಿಯ ಹೆಸರು ಜನರ ಗುರುತಾಗಿ ಬದಲಾಗಿದ್ದು ಅಲ್ಲಿಂದಲೇ. ಅಬ್ಬಾ, ಕೇವಲ ಒಂದು ಅಕ್ಷರದ ಉಚ್ಚಾರಣೆಯ ವ್ಯತ್ಯಾಸದಿಂದಾಗಿ ಒಂದು ಹೊಸ ಗುರುತು ಸೃಷ್ಟಿಯಾಯಿತು. ನಿಜ. ಆನಂತರ ಬಂದ ಗ್ರೀಕರು ಅದನ್ನ ತಮ್ಮ ಭಾಷೆಗೆ ತಕ್ಕಂತೆ ಬದಲಾಯಿಸಿ ಸಿಂಡೋಸ್ ಅಥವಾ ಇಂಡು ಅಂತ ಕರೆದರು. ಓಹೋ, ಇಂಡು ಇಂದ ಇಂಡಿಯಾ ಆಯ್ತಾ? ಹೌದು. ಕೊನೆಗೆ ಬ್ರಿಟಿಷರ ಪ್ರಭಾವದಿಂದ ಅದು ಇಂಗ್ಲಿಷ್ನಲ್ಲಿ ಇಂಡಿಯಾ ಆಗಿ ವಿಶ್ವದ ಭೂಪಟದಲ್ಲಿ ಸ್ಥಿರವಾಯಿತು. ಇದು ಭೌಗೋಳಿಕ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಕಥೆಯಾಯಿತು. ಆದ್ರೆ ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಪಾಶ್ಚಾತ್ಯರು ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತವಾಗಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅವರು ನಮ್ಮ ಜ್ಞಾನದ ಆಳವನ್ನು ಕೂಡ ಅರಿಯೋಕೆ ಪ್ರಯತ್ನಪಟ್ರು. ನಮ್ಮ ಟಿಪ್ಪಣಿಗಳ ಪ್ರಕಾರ 1784ರಲ್ಲಿ ಬ್ರಿಟಿಷರು ಏಷಿಯಾಟಿಕ್ ಸೊಸೈಟಿ ಸ್ಥಾಪಿಸಿದ್ರಲ್ಲ, ಅದರ ಹಿಂದಿನ ಉದ್ದೇಶ ಏನಾಗಿತ್ತು? ಅವರು ಕೇವಲ ತೆರಿಗೆ ವಸೂಲಿ ಮಾಡಲು ಬಂದವರಲ್ವೇ? ಅಲ್ಲಿಯೇ ಇತಿಹಾಸದ ಒಂದು ರೋಚಕ ತಿರುವು ಇರೋದು ನೋಡಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಭಾರತಕ್ಕೆ ಬಂದ ಸರ್ ವಿಲಿಯಂ ಜೋನ್ಸ್ ಎಂಬ ಬ್ರಿಟಿಷ್ ಅಧಿಕಾರಿ ಇಲ್ಲಿನ ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಲು ಸಂಸ್ಕೃತವನ್ನ ಕಲಿಯೋಕೆ ಶುರು ಮಾಡಿದ್ರು.
ಓ, ಆಮೇಲೆ ಏನಾಯ್ತು? ಅವರು ಆ ಭಾಷೆಯ ಆಳವನ್ನ ನೋಡಿ ಬೆರಗಾದ್ರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತವಾಗಿದೆ, ಗ್ರೀಕ್ ಅಥವಾ ಲ್ಯಾಟಿನ್ಗಿಂತಲೂ ಹೆಚ್ಚು ಪರಿಪೂರ್ಣವಾಗಿದೆ ಅಂತ ಅವರು ಸ್ವತಃ ದಾಖಲಿಸಿದ್ದಾರೆ. ವಾವ್! ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ರೀತಿ ಹೇಳಿದ್ದು ನಿಜಕ್ಕೂ ಆಶ್ಚರ್ಯ. ಹೌದು, ಕೇವಲ ಭಾಷೆ ಮಾತ್ರವಲ್ಲ, ಅವರು ಭಗವದ್ಗೀತೆ ಮತ್ತು ಕಾಳಿದಾಸನ ಶಾಕುಂತಲ ಕೃತಿಗಳನ್ನ ಇಂಗ್ಲಿಷ್ಗೆ ಅನುವಾದಿಸಿದಾಗ ಇಡೀ ಯುರೋಪ್ನ ಬುದ್ಧಿಜೀವಿಗಳ ವಲಯದಲ್ಲಿ ಒಂದು ದೊಡ್ಡ ಸಂಚಲನವೇ ಸೃಷ್ಟಿಯಾಯಿತು. ಅಂದ್ರೆ ಪಾಶ್ಚಾತ್ಯರು ಕೇವಲ ಒಂದು ಹೊಸ ಭೌಗೋಳಿಕ ಪ್ರದೇಶವನ್ನ ಮಾತ್ರ ಕಂಡುಹಿಡಿಯಲಿಲ್ಲ, ಬದಲಾಗಿ ಅವರು ಸಂಪೂರ್ಣವಾಗಿ ಹೊಸದೊಂದು ಜ್ಞಾನದ ಲೋಕವನ್ನೇ ತೆರೆದರು. ನಿಖರವಾಗಿ ಅದೇ ಈ ಅಧ್ಯಯನದ ಅತ್ಯಂತ ಆಸಕ್ತಿದಾಯಕ ವಿಷಯ. ಸರಿ, ಈಗ ಆ ಜ್ಞಾನದ ಲೋಕದ ಬಗ್ಗೆಯೇ ಮಾತಾಡೋಣ. ವ್ಯಾಪಾರ ಮತ್ತು ಭಾಷೆಯ ಚರ್ಚೆಯಿಂದ ಈಗ ನೇರವಾಗಿ ವಿಜ್ಞಾನದ ಕಡೆಗೆ ಹೋಗೋಣ. ಖಂಡಿತ. ಆ ಅಪಾರವಾದ ಜ್ಞಾನದ ಸಂಪತ್ತನ್ನ ಲೆಕ್ಕ ಹಾಕಲು ಅವರಿಗೆ ಒಂದು ಅತ್ಯುತ್ತಮ ಗಣಿತದ ವ್ಯವಸ್ಥೆ ಬೇಕಿತ್ತಲ್ವಾ? ಹೌದು. ನಮ್ಮ ಮೂಲಗಳ ಪ್ರಕಾರ ಜಗತ್ತಿಗೆ ಗಣಿತದ ಅಕ್ಷರ ಕಲಿಸಿದ ಈ ಸೂಪರ್ ಪವರ್ ಬಗ್ಗೆ ಹೇಳಿ. ನಾವು ಶೂನ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ? ಹೌದು, ನಾವು ಮೊದಲು ಹೇಳಿದಾಗೆ ಆ ರೋಮನ್ ಅಂಕಿಗಳಲ್ಲಿ ದೊಡ್ಡ ಲೆಕ್ಕಾಚಾರಗಳನ್ನು ಮಾಡೋದು ಅಸಾಧ್ಯ. ಭಾರತದ ಗಣಿತಜ್ಞರು ಶೂನ್ಯ ಅಂದ್ರೆ 0 ಮತ್ತು ದಶಮಾಂಶ ಪದ್ಧತಿ ಅಂದ್ರೆ ಡೆಸಿಮಲ್ ಸಿಸ್ಟಮ್. ಹೌದು, ಸ್ಥಾನ ಬೆಲೆಯನ್ನ ಆಧರಿಸಿದ ಅಂಕಿಗಳ ವ್ಯವಸ್ಥೆಯನ್ನ ಜಗತ್ತಿಗೆ ನೀಡಿದರು. ಇದರಿಂದ ಭಿನ್ನರಾಶಿ ಅಂದ್ರೆ ಫ್ರಾಕ್ಷನ್ಸ್ ಮತ್ತು ಬೀಜಗಣಿತದಂತಹ ಸಂಕೀರ್ಣ ಲೆಕ್ಕಾಚಾರಗಳು ಸಾಧ್ಯವಾಯಿತು. ಇದು ಯಾವಾಗ ಶುರುವಾಯಿತು? ಐತಿಹಾಸಿಕ ಪುರಾವೆಗಳನ್ನು ನೋಡಿದ್ರೆ ಯುರೋಪ್ನಲ್ಲಿ ಈ ಸಂಖ್ಯೆಗಳು ಬಳಕೆಗೆ ಬರೋದಕ್ಕೂ 1000 ವರ್ಷಗಳಿಗೂ ಮೊದಲೇ, ಅಂದ್ರೆ ಸುಮಾರು 2300 ವರ್ಷಗಳ ಹಿಂದಿನ ಅಶೋಕನ ಶಿಲಾಶಾಸನಗಳಲ್ಲಿಯೇ ಅಂಕಿಗಳ ವಿಪುಲ ಬಳಕೆ ಇರೋದು ನಮಗೆ ಕಾಣಸಿಗುತ್ತೆ. ಗಣಿತ ಕಲಿಯುವಾಗ ಲಂಬಕೋನ ತ್ರಿಕೋನಗಳ ಬಗ್ಗೆ ಪೈಥಾಗರಸ್ ಪ್ರಮೇಯ ಅಂತ ಕಲಿತೀವಿ. ಹೌದು, ಪೈಥಾಗರಸ್ ಥಿಯರಂ. ಆದ್ರೆ ಇಲ್ಲಿನ ದಾಖಲೆಗಳು ಬೇರೆದೇ ಕಥೆ ಹೇಳ್ತಾ ಇವೆಯಲ್ಲ? ಹಾಗಾದ್ರೆ ನಾವು ಕಲಿಯುತ್ತಿರೋದು ಪೈಥಾಗರಸ್ ಪ್ರಮೇಯನೋ ಅಥವಾ ಬೇರೆ ಏನಾದ್ರೂನಾ? ನಿಜ ಹೇಳ್ಬೇಕಂದ್ರೆ ನಾವು ಅದನ್ನ ಬೋಧಾಯನ ಪ್ರಮೇಯ ಅಂತ ಕರಿಬೇಕಾಗಿತ್ತು. ಓ, ಹೌದಾ? ಹೌದು, ಗ್ರೀಕ್ ಗಣಿತಜ್ಞ ಪೈಥಾಗರಸ್ಗಿಂತ ಸುಮಾರು 2 ಶತಮಾನಗಳ ಮೊದಲೇ ಭಾರತದ ಗಣಿತಜ್ಞ ಬೋಧಾಯನರು ಈ ಲಂಬಕೋನ ತ್ರಿಕೋನ ಪ್ರಮೇಯವನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದರು. ಇದನ್ನ ಬೋಧಾಯನ ಶುಲ್ಬು ಸೂತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಆದ್ರೆ ನನಗಿಲ್ಲೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಆ ಕಾಲದಲ್ಲಿ ಅವರಿಗೆ ಈ ಪ್ರಮೇಯದ ಅವಶ್ಯಕತೆ ಏನಿತ್ತು? ಅವರು ಬೃಹತ್ ಸೇತುವೆಗಳನ್ನೇನೂ ಕಟ್ಟುತ್ತಿರ್ಲಿಲ್ವಲ್ಲ? ಬಹಳ ಅತ್ಯುತ್ತಮವಾದ ಪ್ರಶ್ನೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇದರ ಹಿಂದಿನ ಕಾರಣ ಅಡಗಿರುವುದು ಅವರ ಯಜ್ಞಯಾಗಾದಿಗಳಲ್ಲಿ. ಅಂದ್ರೆ ಪೂಜೆ ಯಜ್ಞ ಮಾಡುವಾಗಲ್ಲ? ಹೌದು, ಅವರು ಯಜ್ಞಕುಂಡಗಳನ್ನ ಅಥವಾ ಆ ವೇದಿಕೆಗಳನ್ನ ನಿರ್ಮಿಸುವಾಗ ಅತ್ಯಂತ ನಿಖರವಾದ ಅಳತೆಗಳನ್ನ ಬಳಸಬೇಕಿತ್ತು. ಓ, ಅದಕ್ಕೆ ಗಣಿತ ಬೇಕಿತ್ತಾ? ಖಂಡಿತ. ಆಕಾರಗಳು ಚೌಕ ಇರ್ಲಿ ವೃತ್ತ ಇರ್ಲಿ, ಅದರ ವಿಸ್ತೀರ್ಣ ಬಹಳ ನಿಖರವಾಗಿರಬೇಕಿತ್ತು. ಆ ನಿಖರತೆಯನ್ನ ಸಾಧಿಸಲು ಅವರಿಗೆ ಲಂಬಕೋನಗಳ ಅಂದ್ರೆ ರೈಟ್ ಆಂಗಲ್ಸ್ ನ ನಿಖರವಾದ ಲೆಕ್ಕಾಚಾರ ಬೇಕಾಗಿತ್ತು. ವಾವ್! ಧಾರ್ಮಿಕ ಆಚರಣೆಯ ನಿಖರತೆಯಿಂದಾಗಿ ಒಂದು ಮಹಾನ್ ಗಣಿತದ ಆವಿಷ್ಕಾರವೇ ಹುಟ್ಟುಕೊಂಡಿತು ಅಂತ ಹೇಳಿ. ಹೌದು, ಪ್ರಾಯೋಗಿಕ ಅವಶ್ಯಕತೆಯೇ ಆವಿಷ್ಕಾರದ ತಾಯಿ ಅಂತಾರಲ್ಲ ಹಾಗೆ. ಗಣಿತ ಕೇವಲ ಪುಸ್ತಕದಲ್ಲಿರಲಿಲ್ಲ, ಅದು ಅವರ ದೈನಂದಿನ ಬದುಕಿನ ಭಾಗವಾಗಿತ್ತು. ಇನ್ನು ಖಗೋಳಶಾಸ್ತ್ರದ ಬಗ್ಗೆ ಬಂದ್ರೆ ಇದು ನಿಜಕ್ಕೂ ತಲೆ ತಿರುಗುವಂಥದ್ದೇ. ಪೋಲಿಷ್ ಖಗೋಳಶಾಸ್ತ್ರಜ್ಞ ಕೋಪರ್ನಿಕಸ್ಗಿಂತ 10 ಶತಮಾನಗಳ ಮೊದಲೇ ಆರ್ಯಭಟರು ಭೂಮಿ ಗೋಳಾಕಾರವಾಗಿದೆ ಮತ್ತು ಅದು ಸೂರ್ಯನ ಸುತ್ತ ಸುತ್ತುತ್ತಿದೆ ಅಂತ ಪ್ರತಿಪಾದಿಸಿದ್ರಂತೆ. ಹೌದು, ಇದು ನಮ್ಮ ಟಿಪ್ಪಣಿಗಳಲ್ಲಿರುವ ಅತ್ಯಂತ ಪ್ರಮುಖ ಅಂಶ. ನನ್ನ ಪ್ರಶ್ನೆ ಏನೆಂದ್ರೆ, ದೂರದರ್ಶಕ ಅಂದ್ರೆ ಟೆಲಿಸ್ಕೋಪ್ ಇರದ ಕಾಲದಲ್ಲಿ, ಉಪಗ್ರಹಗಳಿರದ ಕಾಲದಲ್ಲಿ ಭೂಮಿ ಉಂಡೆಯಾಗಿದೆಯಂತ ಅವ್ರು ಹೇಗೆ ಕಂಡುಹಿಡಿದ್ರು? ಸುಮ್ನೆ ಕೂತು ಊಹಿಸಿದ್ರಾ? ಖಂಡಿತ ಇಲ್ಲ. ಅದು ಕೇವಲ ಊಹೆಯಾಗಿರ್ಲಿಲ್ಲ, ಬದಲಾಗಿ ಆಳವಾದ ವೀಕ್ಷಣೆ ಮತ್ತು ತ್ರಿಕೋಣಮಿತಿ ಅಂದ್ರೆ ಟ್ರಿಗ್ನೋಮೆಟ್ರಿ ಆಧಾರಿತ ಗಣಿತವಾಗಿತ್ತು. ಟೆಲಿಸ್ಕೋಪ್ ಇಲ್ದೆ ಹೇಗೆ ವೀಕ್ಷಣೆ ಮಾಡಿದ್ರು? ನೋಡಿ, ಆರ್ಯಭಟ್ಟಲು ಚಂದ್ರಗ್ರಹಣಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರು. ಗ್ರಹಣದ ಸಮಯದಲ್ಲಿ ಚಂದ್ರನ ಮೇಲೆ ಬೀಳುವ ಭೂಮಿಯ ನೆರಳು ಯಾವಾಗ್ಲೂ ವೃತ್ತಾಕಾರವಾಗಿರೋದನ್ನ ಅವರು ಗುರುತಿಸಿದ್ರು. ಓ, ನೆರಳಿನ ಆಕಾರವನ್ನಿಟ್ಕೊಂಡ? ಹೌದು, ಯಾವ ವಸ್ತುವಿನ ನೆರಳು ಯಾವುದೇ ಕೋನದಿಂದ ನೋಡಿದ್ರೂ ವೃತ್ತಾಕಾರವಾಗಿರುತ್ತದೆಯೋ ಆ ವಸ್ತು ಗೋಳಾಕಾರವಾಗಿರ್ಲೇಬೇಕು ಅನ್ನೋದು ಅವರ ಖಚಿತ ತರ್ಕವಾಗಿತ್ತು. ಎಂತಹ ಅದ್ಭುತ ತರ್ಕ! ಬರೀ ನೆರಳನ್ನ ನೋಡಿ ಇಡೀ ಗ್ರಹದ ಆಕಾರವನ್ನ ಅಳೆಯೋದು ಅಂದ್ರೆ ಸಣ್ಣ ಮಾತಲ್ಲ. ಕೇವಲ ಅಷ್ಟೇ ಅಲ್ಲ,
ನಕ್ಷತ್ರಗಳ ಸ್ಥಾನಪಲ್ಲಟವನ್ನ ಅಳೆದು ಅವರು ಭೂಮಿಯ ಸುತ್ತಳತೆಯನ್ನ ಅತ್ಯಂತ ನಿಖರತೆಗೆ ಹತ್ತಿರವಾಗಿ ಲೆಕ್ಕ ಹಾಕಿದ್ರು. ನಂಬೋಕೆ ಆಗ್ತಾ ಇಲ್ಲ. ಆಕಾಶವನ್ನ ಅಳದದ್ದಾಯ್ತು, ಆದ್ರೆ ಕಣ್ಣಿಗೆ ಕಾಣದ ಪರಮಾಣುವಿನ ಕಥೆ ಏನು? ಆಟಮ್ ಬಗ್ಗೆನಾ? ಹೌದು. ಆಧುನಿಕ ಪರಮಾಣು ವಿಜ್ಞಾನ ಬರುವ 27 ಶತಮಾನಗಳ ಹಿಂದೆಯೇ ಕಣಾದ ಮಹರ್ಷಿಯು ಪರಮಾಣು ಸಿದ್ಧಾಂತ ಮಂಡಿಸ್ರು ಅಂತ ನಮ್ಮ ಮೂಲಗರು ಹೇಳ್ತಾವೆ. ಲ್ಯಾಬೊರೇಟರಿ ಅಥವಾ ಮೈಕ್ರೋಸ್ಕೋಪ್ ಇಲ್ದೆ ಅವರು ಅಣುವನ್ನ ಹೇಗೆ ನೋಡಿದ್ರು? ನೋಡಿ, ಅವರು ಅದನ್ನ ಕಣ್ಣಿನಿಂದ ನೋಡ್ಲಿಲ್ಲ. ಬದಲಾಗಿ ತಮ್ಮ ಮಾನಸಿಕ ಪ್ರಯೋಗದ ಮೂಲಕ ಅಂದ್ರೆ ಥಾಟ್ ಎಕ್ಸ್ಪೆರಿಮೆಂಟ್ ಮೂಲಕ ಕಂಡುಕೊಂಡ್ರು. ಮಾನಸಿಕ ಪ್ರಯೋಗನ? ಅದು ಹೇಗೆ? ಕಣದರ ತರ್ಕ ಹೀಗಿತ್ತು. ಒಂದು ವಸ್ತುವನ್ನ, ಉದಾಹರಣೆಗೆ ಒಂದು ಹಣ್ಣನ್ನ ತೆಗೆದುಕೊಳ್ಳಿ. ಅದನ್ನ ತುಂಡಿರಿಸ್ತಾ ಹೋಗಿ, ಆಮೇಲೆ ಒಂದು ಹಂತದಲ್ಲಿ ಆ ತುಂಡು ಎಷ್ಟೊಂದು ಚಿಕ್ಕದಾಗಿರುತ್ತೆ ಅಂದ್ರೆ ಅದನ್ನ ಮತ್ತೆ ಒಡೆಯಲು ಅಥವಾ ವಿಭಜಿಸಲು ಸಾಧ್ಯವೇ ಆಗುವುದಿಲ್ಲ. ಆ ಅವಿಭಾಜ್ಯ ಅತ್ಯಂತ ಸೂಕ್ಷ್ಮ ಕಣವನ್ನೇ ಅವರು ಪರಮಾಣು ಅಂತ ಕರೆದರು. ಓ, ಇದನ್ನೇ ಆಧುನಿಕ ವಿಜ್ಞಾನ ಆಟಮ್ ಅಂತ ಕರೆಯೋದಲ್ವಾ? ನಿಖರವಾಗಿ. ಪ್ರಪಂಚದ ಪ್ರತಿಯೊಂದು ವಸ್ತುವು ಇಂಥ ಪರಮಾಣುಗಳ ಸಂಯೋಜನೆಯಿಂದಲೇ ಮಾಡಲ್ಪಟ್ಟಿದೆ ಅಂತ ಅವರು ವಿವರಿಸಿದ್ರು. ಇದು ಆಧುನಿಕ ಭೌತಶಾಸ್ತ್ರದ ತಳಹದಿಗೆ ಎಷ್ಟು ಹತ್ತಿರವಾಗಿದೆ ಅಂತ ಯೋಚಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇದು ಕೇವಲ ಬುದ್ಧಿಮುತ್ತಿಯ ಪರಾಕಾಷ್ಠೆ. ಗಣಿತ, ವಿಜ್ಞಾನ, ಪರಮಾಣು ಇಷ್ಟೆಲ್ಲ ಸೈದ್ಧಾಂತಿಕ ಜ್ಞಾನ ಇದ್ದವರು ಖಂಡಿತ ಒಂದೇ ಕಡೆ ಕೇವಲ ಪುಸ್ತಕ ಬರೆಯುತ್ತಾ ಕೂರೋಕೆ ಸಾಧ್ಯ ಇಲ್ಲ. ಹೌದು. ಜ್ಞಾನ ಅನ್ನೋದು ಕೇವಲ ಮೆದುಳಿನಲ್ಲಿ ಉಳಿಲಿಲ್ಲ, ಅದು ಕೈಗಾರಿಕೆಗಳಾಗಿ ಬದಲಾಯಿತು. ಹಾಗಾದ್ರೆ ಈ ಜ್ಞಾನವನ್ನ ಬಳಸ್ಕೊಂಡು ಅವರು ತಂತ್ರಜ್ಞಾನವನ್ನ ಹೇಗೆ ಅಭಿವೃದ್ಧಿಪಡಿಸಿದ್ರು? ಹಡಗುಗರನ್ನ ಹೇಗೆ ಕಟ್ಟಿದ್ರು? ತಂತ್ರಜ್ಞಾನದ ಬಗ್ಗೆ ಮಾತಾಡೋದಾದ್ರೆ, ಪ್ರಾಚೀನ ಕಾಲದಿಂದಲೂ ಉನ್ನತ ಮಟ್ಟದ ಉಕ್ಕನ್ನ ಅಂದ್ರೆ ಸ್ಟೀಲನ್ನ ತಯಾರಿಸುವ ತಂತ್ರಜ್ಞಾನ ಭಾರತೀಯರಿಗೆ ಕರಗತವಾಗಿತ್ತು. ವಿಶೇಷವಾಗಿ ವುಡ್ಸ್ ಸ್ಟೀಲ್ ಅನ್ನೋದು ಜಗತ್ಪ್ರಸಿದ್ಧವಾಗಿತ್ತು. ಒಂದ್ ನಿಮಿಷ. ಪ್ರಾಚೀನ ಕಾಲ ಅಂದ್ರೆ ಸಾಮಾನ್ಯವಾಗಿ ಕಂಚು ಅಥವಾ ಮೂಲಭೂತವಾದ ಕಬ್ಬಿಣದ ಬಳಕೆ ಇರುತ್ತೆ ಅಲ್ವಾ? ಆಧುನಿಕ ಬ್ಲಾಸ್ಟ್ ಫರ್ನೇಸ್ ಇಲ್ದೆ ಅತ್ಯಂತ ಕಠಿಣವಾದ ಉಕ್ಕನ್ನ ಕರಗಿಸುವಷ್ಟು ಅಧಿಕ ತಾಪಮಾನವನ್ನ ಅವರು ಹೇಗೆ ಸೃಷ್ಟಿಸ್ತಾ ಇದ್ರು? ಅದೇ ಅವರ ಅಸಲಿ ಇಂಜಿನಿಯರಿಂಗ್ ಕೌಶಲ್ಯ. ಅವರು ಕ್ರೂಸಿಬಲ್ ಸ್ಟೀಲ್ ತಂತ್ರಜ್ಞಾನವನ್ನ ಬಳಸ್ತಾ ಇದ್ರು. ಕ್ರೂಸಿಬಲ್ ಸ್ಟೀಲ್ ಅಂದ್ರೆ ಮಣ್ಣಿನ ಮೂಸೆಗಳಲ್ಲಿ ಕಬ್ಬಿಣದ ಜೊತೆಗೆ ಇಂಗಾಲದ ಮೂಲವಾಗಿ ಮರದ ತುಂಡುಗಳು ಅಥವಾ ಎಲೆಗಳನ್ನ ಸೇರಿಸಿ ಅದನ್ನು ಸಂಪೂರ್ಣವಾಗಿ ಮುಚ್ಚಿ ನಿರ್ದಿಷ್ಟವಾದ ಗಾಳಿಯ ಹರಿವಿನೊಂದಿಗೆ ಕುಲುಮೆಗಳಲ್ಲಿ ಅತ್ಯಧಿಕ ತಾಪಮಾನದಲ್ಲಿ ಕಾಯಿಸ್ತಾ ಇದ್ರು. ಓ, ಮಣ್ಣಿನ ಕುಲುಮೆಗಳಲ್ಲಿ ಇಷ್ಟು ತಾಪಮಾನ ಸೃಷ್ಟಿ ಮಾಡ್ತಾ ಇದ್ರಾ? ಹೌದು. ಆ ಇಂಗಾಲ ಕಬ್ಬಿಣದೊಂದಿಗೆ ಬೆರೆತು ಅತ್ಯಂತ ಗಟ್ಟಿಯಾದ, ಸುಲಭವಾಗಿ ತುಕ್ಕು ಹಿಡಿಯದ ಉಕ್ಕು ತಯಾರಾಗ್ತಾ ಇತ್ತು. ಡಮಾಸ್ಕಸ್ ಕತ್ತಿಗಳಂತಹ ಜಗತ್ಪ್ರಸಿದ್ಧ ಆಯುಧಗಳಿಗೆ ಈ ಉಕ್ಕನ್ನೇ ಇಲ್ಲಿಂದ ರಫ್ತು ಮಾಡಲಾಗ್ತಾ ಇತ್ತು. ವಾವ್! ಆ ಉಕ್ಕು ಮತ್ತು ಉತ್ತಮ ಗುಣಮಟ್ಟದ ಮರಗಳನ್ನ ಬಳಸಿ ಅವರು ಭಾರಿ ಗಾತ್ರದ ಹಡಗುಗಳನ್ನ ಕಟ್ಟಿದ್ರು ಅಂತ ದಾಖಲೆಗಳು ಹೇಳ್ತವೆ. ಗುಜರಾತಿನ ಸೂರತ್ ಅಂದಿನ ಕಾಲದ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿತ್ತಂತೆ. ಹೌದು, ಸೂರತ್ ಒಂದು ದೊಡ್ಡ ಹಬ್ ಆಗಿತ್ತು. ಆದ್ರೆ ನನ್ನ ಮುಂದಿನ ಪ್ರಶ್ನೆ, ದೊಡ್ಡ ಹಡಗುಗಳನ್ನ ಕಟ್ಟಿ ನಡು ಸಮುದ್ರದಲ್ಲಿ ದಿಕ್ಕು ತಪ್ಪದೆ ಅವ್ರು ಹೇಗ್ ಪ್ರಯಾಣ ಮಾಡ್ತಾ ಇದ್ರು? ಆಗಿನ ಕಾಲದಲ್ಲಿ GPS ಇರ್ಲಿಲ್ವಲ್ಲ? GPS ಇರ್ಲಿಲ್ಲ, ಆದ್ರೆ ಅವರ ಬಳಿ ಖಗೋಳಶಾಸ್ತ್ರದ ನಿಖರವಾದ ನಕ್ಷೆಗಳಿದ್ದುವು. ಉಜ್ಜಯಿನಿಯನ್ನ ಪ್ರಾಚೀನ ಕಾಲದ ಪ್ರೈಮ್ ಮೆರಿಡಿಯನ್ ಅಂತ ಕರೆಯಲಾಗ್ತಾ ಇತ್ತು. ಓ, ಇವತ್ತಿನ ಗ್ರೀನ್ವಿಚ್ ಇದ್ದಾಗೇನಾ? ನಿಖರವಾಗಿ. ನಾವಿಕರಿಗಾಗಿ ಉಜ್ಜಯಿನಿಯಲ್ಲಿ ಸಿದ್ಧಪಡಿಸಿದ ರೇಖಾಂಶ ನಕ್ಷೆಗಳಿದ್ದು, ಆಕಾಶದಲ್ಲಿನ ನಕ್ಷತ್ರಗಳ ಸ್ಥಾನವನ್ನ ಕೇಂದ್ರವಾಗಿಟ್ಕೊಂಡು ಅವರು ಸಮುದ್ರದಲ್ಲಿ ಹಡಗಿನ ರೇಖಾಂಶವನ್ನ ನಿಖರವಾದ ಲೆಕ್ಕ ಹಾಕ್ತಾ ಇದ್ರು. ಅಂದರೆ ದಿಕ್ಸೂಚಿ ಇರದ ಕಾಲದಲ್ಲಿ ಉಜ್ಜಯಿನಿಯ ನಕ್ಷೆ ಹಿಡಿದು ಜಗತ್ತು ಸುತ್ತಿದ್ದಾರಲ್ಲ, ಇದು ಅಂದಿನ ಕಾಲದ ಗೂಗಲ್ ಮ್ಯಾಪ್ಸ್ ಇದ್ದಂತೆ ಎನ್ನಬಹುದಾ? ಓ, ಗೂಗಲ್ ಮ್ಯಾಪ್ಸ್ ಎನ್ನುವುದಕ್ಕಿಂತ ಸಮುದ್ರಯಾನಕ್ಕೆ ಬೇಕಾದ ಅಕ್ಷಾಂಶ ರೇಖಾಂಶಗಳ ನಿಖರವಾದ ವ್ಯವಸ್ಥೆ ಎನ್ನುವುದು ಹೆಚ್ಚು ಸೂಕ್ತ. ಇದರ ಜೊತೆಗೆ ಮುಂಗಾರು ಮಾರುತಗಳ ಅಂದ್ರೆ ಮಾನ್ಸೂನ್ ವಿಂಡ್ಸ್ ದಿಕ್ಕು ಮತ್ತು ವೇಗದ ಬಗ್ಗೆ ಅವರಿಗಿದ್ದ ಆಳವಾದ ತಿಳುವಳಿಕೆ ಬಹಳ ಮುಖ್ಯವಾಗಿತ್ತು. ಆ ಮಾರುತಗಳ ದಿಕ್ಕಿನಲ್ಲೇ ಹಡಗುಗಳನ್ನು ಚಲಿಸುವಂತೆ ಮಾಡಿ ಅವರು ವೇಗವನ್ನು ಹೆಚ್ಚಿಸ್ತಾ ಇದ್ರು. ಸರಿ, ತಂತ್ರಜ್ಞಾನವಾಯಿತು, ಬೃಹತ್ ಹಡಗುಗಳಾದ್ವು, ನಕ್ಷೆಗಳಾದ್ವು. ಆದ್ರೆ ಇಷ್ಟು ಬಲಿಷ್ಠವಾದ ವ್ಯವಸ್ಥೆಯನ್ನ ಇಟ್ಕೊಂಡು ಅವರು ಬೇರೆ ದೇಶಗಳನ್ನ ವಶಪಡಿಸಿಕೊಳ್ಳಲು ಅಥವಾ ಯುದ್ಧ ಮಾಡಲು ಹೋಗ್ಲಿಲ್ಲವೇ? ಇತಿಹಾಸದಲ್ಲಿ ಬಲಿಷ್ಠ ರಾಷ್ಟ್ರಗಳು ಮಾಡೋದು ಅದೇನೇ ಅಲ್ವಾ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಮತ್ತು ನಮ್ಮ ದಾಖಲೆಗಳಲ್ಲಿರುವ ಅತ್ಯಂತ ಭಿನ್ನವಾದ ಅಂಶ ಕೂಡ ಇದೆ. ಒಂದು ಬಲಿಷ್ಠ ದೇಶ ತನ್ನ ಪ್ರಭಾವವನ್ನ ಹೇಗೆ ವಿಸ್ತರಿಸುತ್ತೆ ಅನ್ನೋದಕ್ಕೆ 2 ದಾರಿಗಳಿವೆ. ಯಾವ ದಾರಿಗಳು? ಒಂದು ಮಿಲಿಟರಿ ಶಕ್ತಿಯಿಂದ, ಮತ್ತೊಂದು ಸಾಂಸ್ಕೃತಿಕ ಪ್ರಭಾವದಿಂದ, ಅಂದ್ರೆ ಸಾಫ್ಟ್ ಪವರ್. ಭಾರತೀಯರು 2ನೇ ದಾರಿಯನ್ನ ಆರಿಸಿಕೊಂಡ್ರು.
ಅವರು ಕತ್ತಿ ಹಿಡಿದು ಯುದ್ಧ ಮಾಡಲು ಹೋಗಲಿಲ್ಲ. ಬದಲಾಗಿ ಸಾಗರಯಾನದ ಮೂಲಕ ತಮ್ಮ ಕಲೆ, ವಾಸ್ತುಶಿಲ್ಪ ಮತ್ತು ಧರ್ಮಗಳನ್ನು ಹಂಚನು ಹೋದ್ರು. ಅಂದ್ರೆ ಬೌದ್ಧ ಮತ್ತು ಹಿಂದೂ ಧರ್ಮಗಳ ತತ್ವಗಳು ಶ್ರೀಲಂಕಾ, ಟಿಬೆಟ್, ಚೀನಾ, ಕೊರಿಯಾ ಮತ್ತು ಜಪಾನ್ವರೆಗೂ ಹರಡಿದ್ವೋ? ಹೌದು. ಸಾಂಸ್ಕೃತಿಕ ವಿಸ್ತರಣೆಗೆ ಅನೇಕ ಉದಾಹರಣೆಗಳಿವೆ. ನಾವು ಅಫ್ಘಾನಿಸ್ತಾನದಲ್ಲಿ ಬಂಡೆಯನ್ನ ಕೊರೆದು ನಿರ್ಮಿಸಿದ ಬೃಹದ್ ಬಾಮಿಯಾನ್ ಬುದ್ಧನ ಮೂರ್ತಿಯನ್ನು ನೋಡಬಹುದು. ಮತ್ತು ಆಗ್ನೇಯ ಏಷ್ಯಾದಲ್ಲಿ ಇದರ ಪ್ರಭಾವ ಮತ್ತಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಖಂಡಿತ. ಕಾಂಬೋಡಿಯಾದಲ್ಲಿರುವ ಭವ್ಯವಾದ ಹಿಂದೂ ದೇವಾಲಯ ಅಂಕೋರ್ ವಾಟ್ ಮತ್ತು ಜಾವಾದ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಬೊರೋಬುದೂರ್ಗಳು ಆ ಕಾಲದ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಸಮ್ಮಿಲನದ ಪರಾಕಾಷ್ಠೆ. ಇವುಗಳಿಗೆ ಯುನೆಸ್ಕೋ ಮಾನ್ಯತೆ ಕೂಡ ಸಿಕ್ಕಿದೆ ಅಲ್ವಾ? ಹೌದು. ಈ ವಾಸ್ತುಶಿಲ್ಪಗಳು ಕೇವಲ ಕಲ್ಲುಗಳಲ್ಲ. ಇಂದಿಗೂ ಆಗ್ನೇಯ ಏಷ್ಯಾದ ಅನೇಕ ದೇಶಗಳ ಕಲೆ, ನೃತ್ಯ ಮತ್ತು ನಾಟಕಗಳಲ್ಲಿ ರಾಮಾಯಣ ಹಾಗೂ ಮಹಾಭಾರತದ ಎಳೆಗಳು ಜೀವಂತವಾಗಿವೆ ಅನ್ನೋದು ಈ ಸಾಂಸ್ಕೃತಿಕ ವಿಸ್ತರಣೆಯ ಆಳವನ್ನ ತೋರಿಸುತ್ತೆ. ಇದು ಕತ್ತಿಯಿಂದ ಗೆದ್ದ ಸಾಮ್ರಾಜ್ಯವಲ್ಲ, ಕಲ್ಪನೆ ಮತ್ತು ಸಂಸ್ಕೃತಿಯಿಂದ ಗೆದ್ದ ಸಾಮ್ರಾಜ್ಯ. ನಿಜಕ್ಕೂ ಅದ್ಭುತ. ಆದರೆ ಅವರು ಯುದ್ಧ ಮಾಡುವ ಬದಲಾಗಿ ಈ ರೀತಿ ಸಾಂಸ್ಕೃತಿಕವಾಗಿ ಬೆಳೆಯಲು ಸಾಗರದಾಚೆ ಸಂಚರಿಸಿದ ನಮ್ಮ ಪೂರ್ವಜರು ಜಗತ್ತಿಗೆ ಸಾರಿದ ಆ ಪ್ರಮುಖ ಸಂದೇಶಗಳೇನು? ಈ ಟಿಪ್ಪಣಿಗಳ ಅಂತಿಮ ಭಾಗ ಆ ಮೌಲ್ಯಗಳ ಬಗ್ಗೆಯೇ ವಿಶ್ಲೇಷಣೆ ಮಾಡುತ್ತೆ. ಅವರ ತಂತ್ರಜ್ಞಾನದ ಹಿಂದಿದ್ದ ಆಂತರಿಕ ಮೌಲ್ಯಗಳೇನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವ ತತ್ವಗಳು ಅವರನ್ನ ಆ ನಿಟ್ಟಿನಲ್ಲಿ ಮುನ್ನಡೆಸಿದ್ವು? ಉದಾಹರಣೆಗೆ, ಪ್ರಾಚೀನ ವ್ಯವಸ್ಥೆಯಾಗಿ ಆಚಾರ್ಯ ದೇವೋಭವ ಅನ್ನೋ ಪರಿಕಲ್ಪನೆ ಇತ್ತು. ಅಂದ್ರೆ ಜ್ಞಾನ ಅಥವಾ ವಿದ್ಯೆ ಅನ್ನೋದು ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ವಸ್ತುವಾಗಿರಲಿಲ್ಲ. ಓ, ಅಂದ್ರೆ ಎಜುಕೇಶನ್ ಫ್ರೀ ಆಗಿತ್ತಾ? ಹೌದು. ಅದನ್ನ ಅತ್ಯಂತ ಪವಿತ್ರವೆಂದು ಭಾವಿಸಲಾಗಿತ್ತು. ಸತ್ಯವನ್ನ ಹೇಳು, ಧರ್ಮವನ್ನ ಪಾಲಿಸು, ತಾಯಿ ತಂದೆ ಗುರು ಅತಿಥಿಗಳನ್ನ ದೇವರಂತೆ ಭಾವಿಸು ಮತ್ತು ಕಲಿತದ್ದಕ್ಕೆ ಗರ್ವಪಡಬೇಡ ಎಂಬ ಉದಾತ್ತ ಮೌಲ್ಯಗಳನ್ನು ಅವರು ಪಾಲಿಸ್ತಾ ಇದ್ರು. ಇನ್ನು ಅಹಿಂಸೆಯ ಪರಿಕಲ್ಪನೆ. ಬೌದ್ಧ ಮತ್ತು ಜೈನ ಧರ್ಮಗಳು ಈ ಅಹಿಂಸಾ ತತ್ವವನ್ನ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದುವು. ಆದ್ರೆ ಇದು ಕೇವಲ ಒಂದು ಪಾಠವಾಗಿ ಮಾತ್ರ ಉಳಿಲಿಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಇದು ಆರಂಭದಲ್ಲಿ ಧಾರ್ಮಿಕ ಆದರ್ಶವಾಗಿತ್ತು. ಆದರೆ ಕಾಲಕ್ರಮೇಣ, ವಿಶೇಷವಾಗಿ ಆಧುನಿಕ ಇತಿಹಾಸದಲ್ಲಿ ನಾವು ನೋಡೋದಾದ್ರೆ, ಇದೇ ಅಹಿಂಸಾ ತತ್ವವನ್ನ ಮಹಾತ್ಮ ಗಾಂಧಿಯವರು ಒಂದು ಪ್ರಬಲವಾದ ರಾಜಕೀಯ ಅಸ್ತ್ರವನ್ನಾಗಿ ಪರಿವರ್ತಿಸಿದ್ರು. ಹೌದು. ಶಸ್ತ್ರಾಸ್ತ್ರಗಳೇ ಇಲ್ಲದೆ ಕೇವಲ ಅಹಿಂಸೆಯ ಬಲದಿಂದ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಸಾಮಾನ್ಯ ಸಾಧನೆಯಲ್ಲ. ನಿಜ. ಒಂದು ಪ್ರಾಚೀನ ತತ್ವ ಸಾವಿರಾರು ವರ್ಷಗಳ ನಂತರ ಪ್ರಾಯೋಗಿಕ ಅಸ್ತ್ರವಾಗಿ ವಿಕಸನಗೊಂಡಿದ್ದು ಇತಿಹಾಸದ ಒಂದು ಮಾಸ್ಟರ್ ಸ್ಟ್ರೋಕ್. ವಿಚಾರಗಳ ಬಗ್ಗೆ ಹೇಳಿ. ಇದು ಕೇಳಲು ಬಹಳ ಚೆನ್ನಾಗಿದೆ, ಆದ್ರೆ ಇದು ನಿಜಕ್ಕೂ ಪ್ರಾಯೋಗಿಕವಾಗಿತ್ತಾ? ನೋಡಿ, ಇದು ಕೇವಲ ನಿಯಮಗಳಾಗಿರ್ಲಿಲ್ಲ. ಇದು ಅಂದಿನ ಕಾಲದ ಜೀವನ ಶೈಲಿ. ಇಡೀ ಜಗತ್ತನ್ನೇ ಒಂದು ದೊಡ್ಡ ಕುಟುಂಬ ಅಂತ ಕರೆದ್ರಲ್ಲ, ಇದು ಅವರ ತತ್ವಜ್ಞಾನದ ಚೌಕಟ್ಟಾಗಿತ್ತು. ಅಂದ್ರೆ ಇದು ಇಂದಿನ ಕಾಲದ ಗ್ಲೋಬಲ್ ವಿಲೇಜ್ ಅಥವಾ ನಮ್ಮೆಲ್ಲರ ದೊಡ್ಡ ವಾಟ್ಸ್ಆಪ್ ಫ್ಯಾಮಿಲಿ ಗ್ರೂಪ್ ಇದ್ದಂತೆ ಅಂತ ಹೇಳ್ಬಹುದಾ? ಹೌದು. ಬಹಳ ಸೊಗಸಾದ ಹೋಲಿಕೆ. ಬೆಳಕು ಎಲ್ಲಿಂದ ಬಂದ್ರೂ ಅದು ಬೆಳಕೆ, ದೇವರು ಒಬ್ನೇ, ನಾಮ ಹಲವು ಎಂಬ ಸರ್ವಧರ್ಮ ಸಮಾನತೆಯ ತತ್ವ ಅವರಲ್ಲಿತ್ತು. ಈ ಕಾರಣದಿಂದಾಗಿಯೇ ಅವರು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿನ ಜನರ ಮೇಲೆ ಆಕ್ರಮಣ ಮಾಡುವ ಅವಶ್ಯಕತೆ ಅವರಿಗೆ ಕಾಣಲಿಲ್ಲ. ಎಲ್ಲರೂ ಒಂದೇ ಕುಟುಂಬದ ಭಾಗ ಅನ್ನೋ ನಂಬಿಕೆಯೇ ಅವರ ಈ ಸಾಧನೆಗೆ ಕಾರಣ. ಹೌದು. ಭೌಗೋಳಿಕ ಗಡಿಗಳನ್ನ ಮೀರಿ ಒಂದು ರಾಷ್ಟ್ರ ಬೆಳೆಯಲು ಅದರ ಒಳಗಿನ ಈ ಸಮಾನತೆಯ, ಅಹಿಂಸೆಯ ಬೇರುಗಳೇ ಕಾರಣ ಅಂತ ನಾವು ಒಗ್ಗೂಡಿಸಿ ಹೇಳಬಹುದು. ಹಾಗಾದ್ರೆ ನಾವು ಚರ್ಚಿಸಿದ ಈ ಎಲ್ಲ ಅಂಶಗಳನ್ನ ಒಟ್ಟುಗೂಡಿಸಿ ನೋಡೋದಾದ್ರೆ, ಭಾರತದ ಪರಂಪರೆಯ ಚೌಕಟ್ಟು ಕೇವಲ ಒಂದು ಅಂಶದಿಂದಾಗಿಲ್ಲ. ಇದು ಪ್ರಮುಖವಾಗಿ 4 ಸ್ತಂಭಗಳ ಮೇಲೆ ನಿಂತಿದೆ ಎನ್ನಬಹುದು. ಖಂಡಿತ. ಆ 4 ಸ್ತಂಭಗಳ ಸಾರಾಂಶವನ್ನ ಹೇಳಿ. ಮೊದಲನೆಯದು ಭೌಗೋಳಿಕ ಮತ್ತು ವ್ಯಾಪಾರ ಸಂಬಂಧಗಳಿಂದ ವಿಕಸನಗೊಂಡ ಹೆಸರಿನ ರೋಚಕ ಇತಿಹಾಸ. ಎರಡನೆಯದು ಜಗತ್ತಿನ ಲೆಕ್ಕಾಚಾರವನ್ನೇ ಬದಲಿಸಿದ ಗಣಿತ, ತರ್ಕ ಮತ್ತು ವಿಜ್ಞಾನ. ಮೂರನೆಯದು ಈ ಜ್ಞಾನವನ್ನ ಅನ್ವಯಿಸಿ ಕಟ್ಟಿದ ತಂತ್ರಜ್ಞಾನ ಮತ್ತು ಅದರ ಮೂಲಕ ನಡೆದ ಸಾಂಸ್ಕೃತಿಕ ವಿಸ್ತರಣೆ. ಮತ್ತು ನಾಲ್ಕನೆಯದು ಇವೆಲ್ಲವನ್ನೂ ಹಿಡಿದಿಟ್ಟುಕೊಂಡ ಅಹಿಂಸೆ ಮತ್ತು ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಮೌಲ್ಯಗಳು. ಹೌದು. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂದರೆ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಎಂಬ ಮಾತಿದೆ ಅಲ್ವಾ? ನಿಜ. ಈ ಭವ್ಯ ಪರಂಪರೆ ಕೇವಲ ಇತಿಹಾಸವಲ್ಲ,
ಇದು ಭವಿಷ್ಯದ ವಿಶ್ವ ನಾಗರಿಕತೆಗೆ ದಾರಿದೀಪ. ಕೇವಲ ಹೆಮ್ಮೆಪಡುವುದಷ್ಟೇ ಅಲ್ಲ, ಈ ಮೌಲ್ಯಗಳನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ಸರಿಯಾಗಿ ಹೇಳಿದಿರಿ. ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಅಂತಿಮ ಪ್ರಚೋದನಾತ್ಮಕ ಚಿಂತನೆಯನ್ನ ನಮ್ಮ ಕೇಳುಗರ ಮುಂದೆ, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳ ಮುಂದೆ ಇಡೋಣ. ಓ, ಖಂಡಿತ. ನಮ್ಮ ಪೂರ್ವಜರು ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ, ಕಂಪ್ಯೂಟರ್ಗಳಿಲ್ಲದೆ, ಕೇವಲ ತಮ್ಮ ಬುದ್ಧಿಶಕ್ತಿಯಿಂದ ನಕ್ಷತ್ರಗಳನ್ನ ಅಳೆದರು, ಶೂನ್ಯವನ್ನ ಜಗತ್ತಿಗೆ ನೀಡಿದ್ರು ಮತ್ತು ಅಂತಹ ಬೃಹತ್ ಹಡಗುಗಳನ್ನ ಕಟ್ಟಿದ್ರು ಅಲ್ವಾ? ಹೌದು, ಬರಿಗೈಯಲ್ಲಿ ಮತ್ತು ತಮ್ಮ ತರ್ಕದಿಂದ ಇಷ್ಟೆಲ್ಲ ಸಾಧಿಸಿದ್ರು. ಹಾಗಾದ್ರೆ ಇಂದಿನ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿರುವ ಆಧುನಿಕ ತಂತ್ರಜ್ಞಾನ ಮತ್ತು ಅಂತರ್ಜಾಲದ ಶಕ್ತಿಯನ್ನ ಬಳಸಿ ಭವಿಷ್ಯದಲ್ಲಿ ಇನ್ನೆಂತಹ ಅದ್ಭುತ ಆವಿಷ್ಕಾರಗಳನ್ನ ಮಾಡಬಹುದು, ಈ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ಬಹಳ ಅದ್ಭುತವಾದ ಚಿಂತನೆ. ಈ ಭವ್ಯ ಪರಂಪರೆಯ ಮುಂದಿನ ಅಧ್ಯಾಯವನ್ನ ಬರೆಯುವ ಸರದಿ ಖಂಡಿತ ಮುಂದಿನ ಪೀಳಿಗೆಯದ್ದಾಗಿದೆ. ಖಂಡಿತ. ಈ ಆಳವಾದ ಅಧ್ಯಯನದಲ್ಲಿ, ಅಂದ್ರೆ ಈ ಡೀಪ್ ಡೈವ್ನಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ, ನನಗೂ ಖುಷಿಯಾಯಿತು. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ವಂದನೆಗಳು.